ಇಂದು ಜೆಡಿಎಸ್ ಪಕ್ಷದ ನಾಯಕರಿಂದ ಮಹತ್ವದ ಸಭೆ ಬೆಂಗಳೂರಿನ ಜೆಪಿ ಭವನದಲ್ಲಿ ಈ ಮೀಟಿಂಗ್ ನಡೆಯಲಿದೆ. ಎಚ್.ಡಿ. ದೇವೇಗೌಡ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದು ಪುತ್ರನಿಗೆ ಪಟ್ಟ ಕಟ್ಟೋಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಪಕ್ಷದಲ್ಲಿನ ಅಸಮಾಧಾನ ಸಮನ್ವಯ ಕೊರತೆ ಬಗ್ಗೆ ಈ ಸಭೆಯಲ್ಲಿ ಒಂದು ಚರ್ಚೆಯನ್ನ ನಡೆಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಜೆಡಿಎಸ್ ಪಕ್ಷದಲ್ಲೂ ಕೂಡ ಯಾರಿಗೆ ಒಂದು ಸಾರಥಿಯ ಪಟ್ಟವನ್ನ ಕಟ್ಟೋದು ಅನ್ನೋದನ್ನ ಕಾಯ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಈ ಪಟ್ಟವನ್ನ ಕಟ್ಟಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ಮಹತ್ವದ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಈ ಮೀಟಿಂಗ್ ನಡೆಯಲಿದೆ. ಎಚ್.ಡಿ. ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಅನ್ನ ಕರೆಯಲಾಗಿರುವಂತದ್ದು. ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದು ಪುತ್ರನಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಜೆಡಿಎಸ್ ಕಚೇರಿಯಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿರುವಂತದ್ದು. ಇಂದಿನ ಸಭೆಗೆ ಹಾಜರಾಗ್ತಾರಾ ಶಾಸಕ ಜಿ.ಟಿ. ದೇವೇಗೌಡ? ಪಕ್ಷದಿಂದ ಜೆಟಿಡಿ ಅಂತರ ಕಾಯ್ದುಕೊಂಡಿರುವ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಇನ್ನು ಬಹಿರಂಗ ಸಭೆಗಿಂತ 1-to-1 ಸಭೆಗೆ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನ ಕರೆದು ಸಭೆ ನಡೆಸಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ತಮ್ಮ ನಾಯಕರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಕೆಲ ಶಾಸಕರು ಎನ್ನುವ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ದಳಪತಿಗಳಿಗೆ ಹೊಸ ತಲೆನೋವನ್ನ ತಂದಿದ್ದಾರೆ ಶಾಸಕರು ಕೊಟ್ಟಿರುವಂತಹ ಮನವಿ. ಈಗ ನೋಡ್ತಾ ಇದ್ರೆ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಇವತ್ತು ಒಂದು ಮಹತ್ವದ ಸಭೆಯನ್ನ ಕರೆಯಲಾಗಿರುವಂತದ್ದು. ಈಗ ನೋಡ್ತಾ ಇದ್ರೆ ಈ ಸಭೆಗೆ ಜೆಟಿಡಿ ಅವರು ಬರ್ತಾರಾ ಅನ್ನೋದೇ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂದ್ರೆ ಸ್ವಲ್ಪ ದಿನಗಳ ಹಿಂದಿನಿಂದ ಈಗ ಜೆಟಿಡಿ ಅವರು ಜೆಡಿಎಸ್ ಒಂದು ಎಲ್ಲಾ ಮೀಟಿಂಗ್ ಆಗಿರ್ಬೋದು ಇನ್ನಿತರ ಒಂದು ವಿಚಾರಗಳಿಂದ ದೂರ ಉಳಿದಿದ್ದಾರೆ. ಹಾಗಾಗಿ ಜಿ.ಟಿ. ದೇವೇಗೌಡ ಅವರು ಈ ಮೀಟಿಂಗಿಗೆ ಬರ್ತಾರಾ ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ.